ವಾವ್! ಈಕಿ ಕೂದಲು ನೋಡು ಎಷ್ಟು ದಪ್ಪ ಅದಾವ, ಸಿಲ್ಕಿ ಶೈನಿ ಅದಾವ ಅಂಥೇಳಿ ಬರೀ ಮಂದಿನ ನೋಡಿ ಅಂದ್ರೆ ಜನನ ನೋಡಿ ಖುಷಿ ಪಡೋದು ಆತ್ರಿ. ಸೊ ಇವತ್ತಿನ ಒಂದು ಮನೆ ಮದ್ದು ಬಂದುಬಿಟ್ಟು ನಿಮ್ಮ ಕನಸನ್ನು ನೀವು ಸಹಿತ, ನಿಮ್ಮ ಒಂದು ಡ್ರೀಮನ್ನು ನೀವು ಸಹಿತ ಫುಲ್ಫಿಲ್ ಮಾಡ್ಕೊಳ್ಬಹುದು. ಈ ಒಂದು ಹೋಮ್ ರೆಮಿಡಿನೇ ಯೂಸ್ ಮಾಡಿಕೊಂಡು ಇದನ್ನು ಹಚ್ಕೊಂಡೆ ನೀವು ಸ್ನಾನನೇ ಮಾಡಬೇಕು, ಶಾಂಪೂನೇ ಮಾಡಬೇಕು ತಲೆ ಮೇಲೆ, ಆಮೇಲೆ ಇದನ್ನು ಹಚ್ಕೊಂಡು ನಾವು ಎಲ್ಲಿ ಫಂಕ್ಷನ್ಗೆಲ್ಲ ಹೋಗೋಕ್ಕಾಗಂಗಿಲ್ಲ ಅನ್ನೋ ಟೆನ್ಷನೇ ಬ್ಯಾಡ್ರಿ ನಿಮಗೆ. ಸೊ ಅಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ಮನೆ ಮದ್ದು. ಜಸ್ಟ್ ಒಂದೇ ಸರಿ ನಾ ಹೇಳೇನಂತಾದ್ರೂ ಒಂದೇ ಸರಿ ನೀವು ಯೂಸ್ ಮಾಡಿರಿ, ನಿಮ್ಮ ಒಂದು ತಲೆ ಒಳಗೆ ಅದು ಹಿಂಗೆ ಸೂಜಿ ಥರ ಚುಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಅಂದ್ರೆ ಸಣ್ಣ ಸಣ್ಣ ರೀಗ್ರೋತ್ ಕೂದಲು ಬರೋದನ್ನು ನಿಮಗೆ ಆಶ್ಚರ್ಯ ಆಗ್ತೀರಿ ನೋಡಿಕೊಂಡು ನೀವು. ಅಷ್ಟೊಂದು ಸೂಪರಾಗಿರುತ್ತೆ ಈ ಒಂದು ಮನೆ ಮದ್ದು. ಆಮೇಲೆ ನಿಮ್ಮ ಕೂದಲು ಎಷ್ಟೇ ಉದುರ್ತಾ ಇರಲಿ, ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ಸೊ ಸೂಪರ್ ಆಗಿದ್ದಾರೆ ಖರೇನ. ಸೊ ಇದನ್ನ ಯೂಸ್ ಮಾಡಲೇಬೇಕು ನೀವು. ಸೊ ಲಕ್ಷ ರೂಪಾಯಿ, 1000 ರೂಪಾಯಿ ಎಲ್ಲ ಖರ್ಚು ಮಾಡಿಬಿಟ್ಟಿರ್ತೀವಿ, ಆಮೇಲೆ ಬೇಸರ ಬಂದುಬಿಟ್ಟಿರುತ್ತೆ ಅದನ್ನು ಹಚ್ಕೊಂಡು ಇದನ್ನು ಹಚ್ಕೊಂಡು. ಸೊ ಈ ಒಂದು ಮನೆ ಮದ್ದನ್ನು ನೀವು ಯೂಸ್ ಮಾಡಿದ್ರಂದ್ರೆ ಇದಕ್ಕೆ ಫ್ಯಾನ್ ಆಗಿ ಹೋಗ್ತೀರಿ ನೀವು, ಖರೇನ ಅಭಿಮಾನಿ ಆಗ್ತೀರಿ, ಕಟ್ಟ ಅಭಿಮಾನಿ ಅಂತ ಹೇಳ್ತಾರಲ್ಲ ಆ ಥರ. ಸೊ ಇನ್ನೂ ನನ್ನ ಚಾನಲ್ ಒಳಗೆ ಇದೇ ಥರ ವಿಡಿಯೋಸ್ ಇದಾವೆ, ಹೋಗಿ ನೋಡಿರಿ, ಅದ್ರದ್ದು ಒಂದು ಬೆನಿಫಿಟ್ಸ್ನ ತೊಗೊಳ್ರಿ. 0 ರೂಪಾಯಿ ಖರ್ಚೊಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಒಂದು ಒಳ್ಳೆ ಮನೆ ಮದ್ದು ಮಾಡಿ ತೋರಿಸ್ತೀನಿ ನಾನು. ಸೊ ನೀವು ಕೂಡ ಖುಷಿ ಆಗ್ತೀರಿ. ಕಿಚನ್ ಒಳಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವೆ. ಸೊ ಇಲ್ಲಿ ಇರುವಂಥ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರಲಿ, ಹೇರ್ ಫಾಲ್ ಆಗ್ತಿರಲಿ, ಡ್ಯಾಂಡ್ರಫ್ ಆಗಿರಲಿ, ಹುಣ್ಣುಗಳಾಗಿರಲಿ, ಕೆರ್ಕೊಂಡು, ಯಾಕಂದ್ರೆ ಇವಾಗ ವಿಂಟರ್ ಸೀಸನ್ ರೀ, ಎಲ್ಲದಕ್ಕಿಂತ ಮೇನೇ ನಮ್ಮ ಒಂದು ಹುಣ್ಣಾಗ್ಬಿಟ್ಟಿರ್ತಾವೆ ರೀ ತಲೆಯೊಳಗೆ ಕೆರ್ಕೊಂಡು, ಸ್ಕ್ಯಾಲ್ಪ್ ಎಲ್ಲ ಡ್ರೈ ಆಗಿಬಿಟ್ಟಿರ್ತಾ, ಎಲ್ಲದಕ್ಕೂ ಒಂದು ಸೂಪರ್ ಆಗಿರುವಂಥ ಸೊಲ್ಯೂಷನ್ ರೀ. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು. ಸೊ ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದುಬಿಡು. ನಾನು ಮೊದಲೇ ಹೇಳಿದೆ ನಿಮಗೆ, ಕಿಚನ್ ಒಳಗೆ ಭಾಳ ಅಂದ್ರೆ ಭಾಳ ಈಸಿಯಾಗಿ ಸಿಗ್ತಾವೆ, ಹೊರಗಡೆ ದುಡ್ಡು ಕೊಟ್ಟ ತೊಗೊಂಡು ಬರಬೇಕು ಅನ್ನೋ ಅವಶ್ಯಕತೆ ನಿಮಗೆ ಇಲ್ಲ. ಸೊ ಅಕ್ಕಿ ಫಸ್ಟ್ ಆಫ್ ಆಲ್ ಫಸ್ಟ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ಅಕ್ಕಿ. ಫುಲ್ಲು ಖುಷಿಯಾಗಿರ್ತೀರಿ. ಅಕ್ಕಿ ಬಗ್ಗೆ ನಿಮಗೆಲ್ಲ ಗೊತ್ತಿರುತ್ತೆ, ಏನ್ಸಿಯಂಟ್ ಕಾಲದಿಂದನೂ ಇದನ್ನು ಬ್ಯೂಟಿ ಸೀಕ್ರೆಟಾಗಿ ನಾವು ಯೂಸ್ ಮಾಡ್ತೀವಿ ರೀ. ಸೊ ಒಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ, ನಾವು ಏನು ಮಾಡಿಬಿಡ್ತೀವಿ, ದುಡ್ಡೆಲ್ಲ ಕೊಟ್ಟು ಖರೀದಿ ಮಾಡಿ ಅದನ್ನು ಹಚ್ಕೊಂಡು ಇದನ್ನು ಹಚ್ಕೊಂಡು ಬೇಸರಾಗಿ ಬಿಟ್ಬಿಟ್ಟಿರ್ತೀವಿ. ಸೊ ಜಸ್ಟ್ ಒಂದು ಸರಿ ಇದನ್ನು ಯೂಸ್ ಮಾಡಿರಿ, ನಿಮಗೆ ಗೊತ್ತಾಗುತ್ತೆ ಇದ್ರ ರಿಸಲ್ಟ್. ನಾನು ಹೇಳಿದೆ ನಿಮಗೆ, ಒಂದು ಸ್ವಲ್ಪ ಇದನ್ನು ಯೂಸ್ ಮಾಡಿದಾಗ ತಲೆ ಒಳಗೆ ಹಿಂಗೆ ಕೈ ಹಾಕಿ ನೀವು ನಿಮ್ಮ ಬೆರಳು ಕೈ ಹಾಕ್ತಿರಲ್ಲ ತಲೆ ಬುಡಕ್ಕೆ, ಆವಾಗ ನಿಮಗೆ ಸೂಜಿ ಥರ ಸಣ್ಣ ಸಣ್ಣ ರೀಗ್ರೋತ್ ಆಗೋದು ಗೊತ್ತಾಗುತ್ತೆ ರೀ. ಖರೇನೆ ಇಷ್ಟೊಂದು ಸೂಪರ್ ಆಗಿದೆ. ನಾ ಇಲ್ಲಿ ಅಕ್ಕಿ ತೊಗೊಂಡೀನಿ. ಈ ಅಕ್ಕಿ ಬಂದುಬಿಟ್ಟು ನಮ್ಮ ಸ್ಕಿನ್ಗೆ, ನಮಗೆ ತಿನ್ನಲಿಕ್ಕೆ, ನಮ್ಮ ಡಯಟ್ ಒಳಗೆ, ನಮ್ಮ ಕೂದಲಿಗೆ ಭಾಳ ಹೇಳಿ ಮಾಡಿಸಂತ ಒಂದು ಒಳ್ಳೆ ಮನೆ ಮದ್ರಿ. ಸೊ ಈ ಅಕ್ಕಿನ ಯೂಸ್ ಮಾಡ್ಕೊಳ್ರಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಅದ ಅದನ್ನು ಯೂಸ್ ಮಾಡ್ಕೊಳ್ರಿ. ಆದರೆ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು ಸಾರಿ ಸ್ವಚ್ಛಂಗೆ ತೊಳ್ಕೊಂಬಿಡ್ರಿ, ಯಾಕಂದರೆ ಅದರೊಳಗೆ ಕೆಡಬಾರ್ದು ಅಂಥೇಳಿ ಪೌಡರೆಲ್ಲ ಯೂಸ್ ಮಾಡ್ತಾರೆ. ಸೊ ಅದರಿಂದ ಮತ್ತು ಬೇರೆ ಒಂದು ಸಮಸ್ಯೆ ಹುಟ್ಕೊಳ್ಳೋದು ಬೇಡ ಅಂಥೇಳಿ ಇಲ್ಲಿ ಮುಂಚೆನೇ ಹೇಳಲಿಕ್ಕತ್ತೀನಿ. ಸೊ ನಾನು ಇಲ್ಲೊಂದು ಪಾತ್ರೆ ತೊಗೊಂಡೀನಿ. ಇದಕ್ಕೆ ಜಂಬೂ ಗ್ಲಾಸ್ ಅಂತ ಹೇಳ್ತಾರೆ. 1 ಗ್ಲಾಸ್ ನಾನಿಲ್ಲಿ ನೀರು ಹಾಕ್ಕೊಳಿತೀನಿ. ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಯಾಕಂದರೆ ಈ ಮನೆ ಮದ್ದನ್ನು ಯೂಸ್ ಮಾಡಿಕೊಂಡು ನೀವೆಲ್ಲ ಪಾರ್ಟಿ ಫಂಕ್ಷನ್ ಅಟೆಂಡ್ ಮಾಡ್ಬೋದು, ಫ್ರೀ ಹೇರ್ ಬಿಡ್ಕೋಬೋದು, ಆಮೇಲೆ ನಿಮ್ಗೆ ಯಾವ ಥರ ಬೇಕು ಆ ಥರ ಹೇರ್ ಸ್ಟೈಲ್ ಮಾಡ್ಕೋಬೋದು ರೀ. ಸೊ ಹಾಗಾಗಿ ಇದನ್ನು ಯೂಸ್ ಮಾಡ್ಬೋದು. ನೀವು ಶಾಂಪೂನೇ ಮಾಡ್ಬೇಕು, ಇದನ್ನು ಯೂಸ್ ಮಾಡ್ಕೊಂಡು ಅನ್ನೋ ಅವಶ್ಯಕತೆ ಇಲ್ಲ. ಮತ್ತೆ ಹೇಳಿಕತ್ತೀನಿ, ಖುಷಿ ಪಡ್ರಿ, ಖರೇನ ಭಾಳ ಖುಷಿಯಾಗಿರ್ತೀರಿ ನೀವು ಕೂಡ. ನಾ ಇಲ್ಲಿ 1 ರಿಂದ 1.5 ಸ್ಪೂನ್ ಅಕ್ಕಿನ ಒಂದು ಪಾತ್ರೆಗೆ ಹಾಕೊಂಡೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಶುಂಠಿ, ಹಸಿ ಶುಂಠಿ ರೀ, ಇದು ಒಣದಲ್ಲ, ಹಸಿ ಶುಂಠಿ. ಸೊ ಇದನ್ನು ನೀವು ಯೂಸ್ ಮಾಡಲೇಬೇಕು. ಜಾಸ್ತಿ ಯಾರಿಗೆ ಹೇರ್ ಅಂದ್ರೆ ಕೂದಲು ಉದುರ್ತಿರ್ತಾವೆ ಅವ್ರು ಇದನ್ನು ಪಕ್ಕ ಯೂಸ್ ಮಾಡಲೇಬೇಕು ರೀ. ಯಾಕಂದರೆ ಇದ್ರೊಳಗೆ ನಮ್ಮ ಕೂದಲನ್ನು ಉದುರುವಂಥದ್ದು ತಡೆ ಹಿಡಿಯುವಂಥ ಶಕ್ತಿ ಅದ ರೀ. ಆಮೇಲೆ ನಮ್ಮ ಒಂದು ಸ್ಕ್ಯಾಲ್ಪ್ ಗಟ್ಟಿಗೊಳಿಸುವಂಥ ಶಕ್ತಿ ಅದ. ಈಗ ಹಗ್ಗದ ಥರ ಗಟ್ಟಿಗೊಳಿಸುತ್ತ ಅಂತ ಹೇಳ್ತಾರೆ ನೋಡಿರಿ, ಆ ಥರ ಒಂದು ಶಕ್ತಿ ಅದ. ಇದನ್ನು ನೀವು ಇಲ್ಲಿ ಯೂಸ್ ಮಾಡಲೇಬೇಕು. ನಾನು ಒಂದು 2 ಇಂಚ್ ತೊಗೊಂಡಿನಿ, ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ. ನೀವು ಜಜ್ಜಿ ಕೂಡ ಇಲ್ಲಿ ಯೂಸ್ ಮಾಡಬಹುದಾ. 3ನೇ ಇಂಗ್ರೀಡಿಯೆಂಟ್ಸ್ ಬಂತು ಸೂಪರ್. ಸೊ ಇದು ಬಂದುಬಿಟ್ಟು ಮೆಂತ್ಯಕಾಳು ನಮ್ಮ ಕೂದಲನ್ನು ಬಲಪಡಿಸ್ಲಿಕ್ಕೆ, ಅಂದರೆ ನಮ್ಮ ಕೂದಲದ ರೂಟ್ಸ್ ಅಂತ ಹೇಳ್ತಾರೆ ಬೇರೆ, ಅದನ್ನು ಬಲಪಡಿಸ್ಲಿಕ್ಕೆ ಅಂದ್ರೆ ಗಟ್ಟಿಗೊಳಿಸ್ಲಿಕ್ಕೆ. ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಕೂದಲನ್ನು ಸಿಲ್ಕಿ ಶೈನಿ ಮಾಡಲಿಕ್ಕೆ, ನಮ್ಮ ಕೂದಲು ತೆಳ್ಳಗೆ ಇರ್ತಾವೆ. ಇವಾಗ ನೋಡಿರಿ, ಹೇರ್ ಕ್ವಾಲಿಟಿ ಚಂದ ಇರ್ಬೇಕು ರೀ. ಉದ್ದ ಇರ್ತಾವೆ, ಏನು ಮಾಡೋದ್ರಿ ತೊಗೊಂಡು, ದಪ್ಪಿರಂಗಿಲ್ಲ, ತೆಳ್ಳಗೆ ನಾಯಿ ಥರ ಇರ್ತಾವೆ, ನಾಯಿ ಬಾಲ ಅಂತ ಹೇಳ್ತಾರೆ, ಆ ಥರ ತಪ್ಪು ತಿಳ್ಕೊಬೇಡ್ರಿ. ಸೊ ಆ ಥರ ಎಲ್ಲ ಇರ್ತಾವೆ. ಸೊ ಅದನ್ನೆಲ್ಲ ಇಲ್ಲಿ ಒಂದು ಸೊಲ್ಯೂಷನ್ ರೀ ಇದು. ಎಲ್ಲ ಒಂದು ನಿಮ್ಮ ಒಂದು ಕೂದಲದ ಸಮಸ್ಯೆಗೆ ಒಂದು ಸೂಪರಾಗಿರುವಂಥ ಒಂದು ಸೊಲ್ಯೂಷನ್ ರೀ ಇದು. ದಪ್ಪಗೊಳಿಸುತ್ತೆ, ನಿಮ್ಮ ಕೂದಲದ ಬುಡಾನ ಗಟ್ಟಿಗೊಳಿಸುತ್ತೆ, ನಿಮ್ಮ ಕೂದಲಿಗೆ ಶೈನಿಂಗ್ ಆ್ಯಡ್ ಮಾಡುತ್ತೆ. ಆಮೇಲೆ ನಮ್ಮ ಕೂದಲು ಬೆಳ್ಳಗಾಗ್ಲಿಕ್ಕತ್ತಿದ್ರೆ ಅದನ್ನು ತಡೆ ಹಿಡಿದು ನಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಮಾಡುತ್ತೆ ರೀ ಈ ಒಂದು ಮೆಂತ್ಯಕಾಳು. ಸೊ ಇದನ್ನು ಸಹಿತ ನಾನು ಇಲ್ಲಿ 1 ಸ್ಪೂನ್ ಹಾಕ್ಕೊಂಡೀನಿ.
ಚಲೋತ್ನಂಗೆ ಇದಕ್ಕೆ ಸಿಮ್ ಉರಿ ಒಳಗೆ ನೀವು ಇದನ್ನು ಕುದಿಸ್ಬೇಕಾಗುತ್ತೆ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದ್ರಪ್ಪ ಅಂತಂದ್ರೆ ಅದು ಒಂದು ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿ ನಿಮಗೆ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಅಂತಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಮತ್ತು ರಿಸಲ್ಟ್ ಸಿಗಲಿಲ್ಲ ಅಂತದ್ದು ಹೇಳೋದಲ್ಲ. ಫಸ್ಟ್ ಇದನ್ನು ಯೂಸ್ ಮಾಡ್ಕೊಳ್ರಿ, ವಿಸಿಬಲ್ ರಿಸಲ್ಟ್ ಕಣ್ಣು ಮುಂದೆ ಬರುತ್ತೆ. ಆಮೇಲೆ ಇದ್ರೊಳಗೆ ನಾ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡೀನಿ. ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ, ಅಂದ್ರೆ ಆ ಇಂಗ್ರೀಡಿಯೆಂಟ್ಸ್ ಏನಂತ ಗೊತ್ತಾಗುತ್ತೆ. ಸೊ ನಿಮ್ಗೆ ಇಷ್ಟೊಂದು ಸೂಪರಾಗಿದೆ ಖರೇನ ರಿಸಲ್ಟ್ ವಿಸಿಬಲ್ ಸಿಗುತ್ತೆ. ನಾನು ಮೊದಲೇ ಹೇಳಿದೆ ನಿಮಗೆ, ನೀವು ತಲೆ ಬುಡಕ್ಕೆ ಕೈ ಹಾಕಿದಾಗ ಒಂಥರ ಸೂಜಿ ಥರ ಚುಚ್ಚಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ನಿಮಗೆ. ಆ ಥರ ನಿಮಗೆ ಆ ಫೀಲ್ ಬಂದೇ ಬರುತ್ತೆ. ಹಂಗೆ ಬಂದಾಗ ನೀವು ಅರ್ಥ ಮಾಡ್ಕೋಬೇಕು, ನನ್ನ ಒಂದು ಸ್ಕ್ಯಾಲ್ಪ್ ಒಳಗೆ ಹೊಸ ಕೂದಲು ಹುಟ್ಕೊಳ್ಲಿಕ್ಕತ್ತಾವ ಅಂತೇಳಿ ಹುಟ್ಟುತ್ತಿರ್ತಾವ್ರಿ. ಸೊ ನೋಡಿರಿ, ನಿಮಗೆ ಅದ್ರದ್ದು ಒಂದು ರಿಸಲ್ಟ್ ನಿಮ್ಮ ಕಣ್ಣು ಮುಂದೆ ಕಾಣಿಸ್ಬೇಕು. ನಿಮಗೆ ಅದು ಗೊತ್ತಾಗಲಿಲ್ಲ ಅಂದ್ರೆ ನೀವು ಫಫ್ ಹಾಕ್ಕೊಂಡಾಗ ಸೈಡ್ ಆ ಕಡೆ ಈ ಕಡೆ ಪ್ಯಾಚಿ ಆಗಿರುತ್ತೆ ನೋಡಿರಿ. ಸೊ ಅಲ್ಲಿ ನೀವು ಜಾಸ್ತಿ ಇದನ್ನು ಸ್ಪ್ರೇ ಮಾಡಿರಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದಿಷ್ಟು ಅದ್ರದ್ದು ಒಂದು ರಿಸಲ್ಟ್ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಾವು ಹೇಳೋದೇ ಬೇಡ, ಇಲ್ಲೇ ವಿಸಿಬಲ್ ಆಗಿರುತ್ತೆ. ಇದನ್ನು ಚಲೋತ್ನಂಗೆ ಕುದಿಸ್ಕೊಡ್ರಿ, ನಿಮಗೂ ಬೇಸರ ಆಗ್ಬಾರ್ದು ನಾನು ಮಾತಾಡೋದನ್ನು ಕೇಳಿ. ಸೊ ಆಲ್ಮೋಸ್ಟ್ ಎಲ್ಲರೂ ಅನ್ಲಿಕ್ಕತ್ತೀರಿ. ಸೊ ಸಾರಿ, ನಾನು ಜಾಸ್ತಿ ಮಾತಾಡಿದ್ರೆ. ಸೊ ಇದ್ರ ಬಗ್ಗೆ ಮತ್ತೆ ಹೇಳಿಲ್ಲ ಅಂದರೆ ನಿಮಗೆ ಗೊತ್ತಾಗಂಗಿಲ್ಲ ರೀ, ಹಾಗಾಗಿ ಹೇಳಬೇಕಾಗುತ್ತೆ ಸ್ವಲ್ಪ. ಸೊ ಸಾರಿ ಅಂತ ಅದಕ್ಕೆ ಕೇಳಿಗತ್ತೀನಿ. ಇದನ್ನು ಚಲೋತ್ನಂಗೆ ಕುದಿಸ್ಕೊಳ್ರಿ. ನೀವು ಎಷ್ಟು ಚಂದ ಕುದಿಸ್ಕೋತೀರಿ, ಇದನ್ನು ಒಂದು ಮುಚ್ಚಳ ಮುಚ್ಕೊಂಡು 1 ಗ್ಲಾಸ್ ನೀರು ಹಾಕಿರಲ್ಲ, ಅದು ಅರ್ಧ ಗ್ಲಾಸ್ ನೀರು ಆಗ್ಬೇಕು ನೋಡಿರಿ. ಯಾಕಂದ್ರೆ ಇದ್ರೊಳಗೆ ನಾವು ಹಾಕಿರುವಂಥ ಪದಾರ್ಥ ಗಟ್ಟಿಯಾಗಿರ್ತಾವೆ. ಅಕ್ಕಿನೂ ಗಟ್ಟಿ ಪದಾರ್ಥ ರೀ, ಆಮೇಲೆ ಮೆಂತ್ಯಕಾಳು ಗಟ್ಟಿ ಪದಾರ್ಥ, ಆಮೇಲೆ ನೀವು ಶುಂಠಿನ ಜಜ್ಜಿ ಹಾಕೊಂಡ್ರೆ ಇನ್ನೂ ಒಳ್ಳೆಯದು. ಆಮೇಲೆ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿನಲ್ಲ, ಅದು ನಿಮಗೆ ಮುಂದೆ ಸಿಗುತ್ತೆ. ಸೊ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿರಿ. ಇದನ್ನು ಚಲೋತ್ನಂಗೆ ಕುದಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ನಾ ಇದನ್ನು ಒಂದು ಬಟ್ಲಕ್ಕೆ ಸೋಸ್ಕೊಳಿಕತ್ತೀನಿ ರೀ. ಇಲ್ಲಿ 2 in 1 ಅದ ನೋಡಿರಿ, ನಾ ಸೋಸ್ಕೊಳ್ಳೋದು ಆ ಥರ ತೊಗೊಂಡ್ಬಿಟ್ರಿಂದ ನೀವು ಚಹಾ ಸೋಸ್ಕೋಬೋದು, ಅಥವಾ ಈ ಥರ ಒಂದು ನಿಮಗೆ ಕೆಲಸಕ್ಕೂ ಬರುತ್ತೆ ರೀ. ಸೊ ಹಾಗಾಗಿ ಆಮೇಲೆ ಇಲ್ಲಿ ನಾನು ಬಸ್ದಂಥ ಈ ಒಂದು ಅಕ್ಕಿದು ಏನದಾವಲ್ಲ ರೀ, ಇದನ್ನು ನೀವು ಪೇಸ್ಟ್ ರೀತಿಯಾಗಿ ನಿಮ್ಮ ಕೂದಲಕ್ಕೆ ಹಚ್ಕೊಳ್ಬೋದು. ಇದನ್ನು ಚಲೋತ್ನಂಗೆ ನೀರು ಹಾಕ್ಕೊಂಡು ಅಥವಾ ಮೊಸರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊರಿ. ಮಿಕ್ಸಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ಅದಕ್ಕೆ ಯಾವುದೋ ನಿಮ್ಮ ಫೇವ್ರೇಟ್ ಆಯಿಲ್ ಹಾಕ್ಕೊಂಡು ಚಲೋತ್ನಂಗೆ ಹಚ್ಕೊಳ್ರಿ. ಆ ಮೊಸರು ನಿಮಗೆ ಇಲ್ಲಪ್ಪ, ಮೊಸರು ಜೊತೆಗೆ ನೀವು ಒಂದು ಎಗ್ ಸಹಿತ ಯೂಸ್ ಮಾಡ್ಬೋದು, ಎಗ್ ವೈಟ್ ರೀ. ಇಲ್ಲ ಅಂದ್ರೆ ಹಳದಿದು ಇರ್ತೈತಲ್ಲ, ಅದನ್ನು ಎಲ್ಲ ಸೇರಿಸಿನೂ ಹಾಕ್ಬೋದು, ಸೂಪರ್ ಆಗಿರುತ್ತೆ ರೀ. ಸೊ ನಿಮಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದೆಲ್ಲ, ಅದು ಬಂದುಬಿಟ್ಟು ಲವಂಗ ಹಾಕ್ಕೊಂಡೀನಿ. ಸೊ ಲವಂಗನೂ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡ್ರಿ. ಲವಂಗ ಆಮೇಲೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ನಿಮ್ಮ ಒಂದು ಕೂದಲಿನ ಬುಡಕ್ಕೆ ಅಮೃತ ಅಂತ ಹೇಳ್ಬೋದು ರೀ. ಆಮೇಲೆ ಇದು ಹೆಚ್ಚಿಗೆ ಕೂಡ ಆಗಬಾರ್ದು, ಹೌದಲ್ರಿ, ಅಮೃತನೂ ವಿಷಯ ಆಗುತ್ತೆ ಒಂದೊಂದು ಸಾರಿ. ಅದಕ್ಕೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕಂತೇಳಿ ನೋಡ್ಕೊಂಬಂದ್ಬಿಡೋಣ ನೋಡಿರಿ. ಸೊ ಇಲ್ಲಿ ನೋಡ್ಲಿಕ್ಕೆ ನಾನು ಸ್ಪ್ರೇ ಬಾಟಲ್ ಒಳಗೆ ಹಾಕೊಂಡು, ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲಪ್ಪ ಅಂತಂದ್ರೆ ಬೌಲ್ ಒಳಗೆ ನೀವು ಇದನ್ನೊಂದು ಕಾಟನ್ ಪ್ಯಾಡ್ ಸಿಗುತ್ತೆ ರೀ, ಕಾಟನ್ ಬೌಲ್ ಇಂತ್ರ ನೀವು ಸ್ಕ್ಯಾಲ್ಪಿಗೆ ಪೂರ ಚಲೋತ್ನಂಗೆ ನಿಮ್ಮ ಬೇತಾಲಿ ತೆಗೆದು ಚಲೋತ್ನಂಗೆ ಹಚ್ಕೊಳ್ರಿ. ಆಮೇಲೆ ಇಲ್ಲಿ ನಾನಿಲ್ಲಿ ಸ್ಪ್ರೇ ಮಾಡಿ ತೋರಿಸ್ಲಿಕ್ಕತ್ತೀನಿ, ನೋಡ್ಬೋದು. ಸೊ ಇಲ್ಲಿ ನಿಮ್ಮ ಕೂದಲು ಶಾರ್ಟ್ ಅದಾವ ಲಾಂಗ್ ಇಲ್ಲ ಅನ್ನೋಕ್ಕಿಂತ ಮುಂಚೆ ನೀವು ಇದನ್ನು ಅರ್ಥ ಮಾಡ್ಕೊಳ್ರಿ. ನಮ್ಮ ಕೂದಲು ಶಾರ್ಟ್ ಇರಲಿ ಲಾಂಗ್ ಇರಲಿ ಎಷ್ಟೇ ಇರಲಿ, ನನ್ನ ಕೂದಲು ಮೀಡಿಯಮ್ ಇದ್ದಾವೆ, ಜಾಸ್ತಿ ಶಾರ್ಟೂ ಇಲ್ಲ ಲಾಂಗೂ ಇಲ್ಲ. ಸೊ ನಾನು ಬೇಕಂದ್ರೆ ಅಷ್ಟೇ ಇಟ್ಟಿನಿ ರೀ, ಅದನ್ನು ಮೇಂಟೈನ್ ಮಾಡೋದು ದೊಡ್ಡ ಕಷ್ಟ. ನನ್ನ ಕೂದಲು ದಪ್ಪ ಇದಾವೆ, ಕ್ವಾಲಿಟಿ ಮೇನ್ ಇರುತ್ತೆ ರೀ ಇಲ್ಲಿ. ಆಮೇಲೆ ಪ್ಯಾಚಿ ಆಗಿರಬಾರ್ದು, ಎಲ್ಲೂ ಕೂದಲು ಉದುರಬಾರ್ದು, ತಿನ್ನಿರಬಾರ್ದು, ಅಂದ್ರೆ ತೆಳ್ಳಗಿರಬಾರ್ದು, ದಪ್ಪ ಇರಬೇಕು. ನಾವು ಯಾವುದೋ ಒಂದು ಹೇರ್ ಸ್ಟೈಲ್ ಹಾಕ್ಕೊಂಡು ಚೆಂದ ಕಾಣಿಸ್ಬೇಕು, ಮೇನ್ ಇದಾಗಿರುತ್ತೆ ರೀ. ಅದೇ ಹೇಳಿದೆ ನಾನು, ಕ್ವಾಲಿಟಿ ಚಲೋ ಇರಬೇಕು. ನಾವು ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ. ಸೂಪರ್ ಆಗಿರುವಂಥ ರಿಸಲ್ಟ್ ಬೇಕಂತಂದರೆ ಇದನ್ನು ಡೈಲಿ ಯೂಸ್ ಮಾಡಿರಿ, ವಾರದೊಳಗೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಅಲ್ಲಿವರೆಗೆಲ್ಲ ನಮಸ್ಕಾರ, ಜೈ ಹಿಂದ್.